ನಮ್ಮ ಈಸೂರಿನವ್ರು ಬಂದಿದ್ದಾರೆ ಇವತ್ತು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಗಲ್ಲು ಶಿಕ್ಷೆಗೆ ಒಳಪಟ್ಟವರು ಊರಿನವರು, ಇವರ ಹಿರಿಯರೆಲ್ಲ ಇವತ್ತು ಮತ್ತೊಮ್ಮೆ ಬ್ರಿಟಿಷರಿಗಿಂತ ಕೆಟ್ಟದಾಗ ಆಡಳಿತ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರಗಳ ವಿರುದ್ಧ ನಾವು ಮತ್ತೊಮ್ಮೆ ದಂಗೆ ಹೇಳ್ತಕ್ಕಂಥದ್ದು ಅನಿವಾರ್ಯ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತೇನೆ. ಇದಕ್ಕೆ ಉದಾಹರಣೆಯಾಗಿ ಇವರದೇ ಊರಿನ ಸಮಸ್ಯೆ. KPTCLನವರು ಶಿಕಾರಿಪುರ ತಾಲೂಕಿನ ಈಸೂರು, ಚಿಕ್ಕಜೋಗಿಹಳ್ಳಿ, ಚುರ್ಚಿಗುಂಡಿ ಗ್ರಾಮದಿಂದ ಅಂಜನಾಪುರ ಮತ್ತು ಕೊರಲಹಳ್ಳಿ ಗ್ರಿಡ್ಗೆ ಒಂದು ಈ ದೊಡ್ಡ ಗೋಪುರ, ಇದು ಸಣ್ಣದಲ್ಲ, ಭಾಳ ದೊಡ್ಡ ಗೋಪುರ, ಆ ಗೋಪುರಗಳನ್ನು ಹಾಕೋದಕ್ಕೆ ಒಂದು ಸರ್ವೆ ನಡೆಸಿ 13 ಕಿಲೋಮೀಟರ್ ದೂರದಲ್ಲಿ ರೈತರ ಅಡಿಕೆ ತೋಟ, ಸುಮಾರು 10,000 ಅಡಿಕೆ ಮರಗಳನ್ನು ಕಡಿಬೇಕಾಗತ್ತೆ. ಈಗ ಪ್ಲ್ಯಾನ್ ಮಾಡಿರ್ತಕ್ಕಂಥ ಯೋಜನೆಯನ್ನೇ ಜಾರಿ ತಂದರೆ ಸುಮಾರು 10,000 ಅಡಿಕೆ ಗಿಡಗಳು ಕಡ್ದು ಹಾಕಬೇಕಾಗತ್ತೆ. ಜೊತೆಗೆ ಇವೆಲ್ಲ ಮಂಜೂರಾದಂಥ ಜಾಗನೇ, ಬಹುತೇಕ ರೈತರ ಹೆಸರಿಗೆ ರೆವೆನ್ಯೂ ಲ್ಯಾಂಡ್ಸ್ ಮಂಜೂರಾದಂಥ ಕಂದಾಯ ಇಲಾಖೆ ಜಮೀನು, ಹಕ್ಕುಪತ್ರ ಇದೆ, ಖಾತೆ ಇದೆ, ಪೋಡಿ ಆಗಿದೆ, ಬ್ಯಾಂಕ್ ಲೋನ್ ತಗೊಂಡಿದ್ದಾರೆ, ಬೋರ್ವೆಲ್ ತೆಗೆಸಿದ್ದಾರೆ. ಈ ರೀತಿ ಮಾಡಿದ ಬಗರಕುಂ ಜಮೀನೇನಲ್ಲ. ಇದನ್ನು ಮನಗಂಡು ನಮ್ಮ ರೈತರೇನು ಮಾಡಿದ್ರು, AC ಅವ್ರನ್ನ ಸಾಗರ ಹಿಂದಿನ AC ಅವ್ರು ಪಲ್ಲವಿ ಅಂತ ಇದ್ದರು, ಆಮೇಲೆ ಹಿಂದೆ ಜಿಲ್ಲಾಧಿಕಾರಿ ಸೆಲ್ವಮಣಿ ಇದ್ದರು, ಅವರು ಬಂದು ಇವ್ರನ್ನ ಮಾತಾಡಿಸಿದಾಗ ಇವರು ಬದಲಿಯಾಗಿ 13 ಎಕರೆ ಏನಿದೆ 13 ಕಿಲೋಮೀಟರ್ ದೂರದಲ್ಲಿ ರೈತರ ತೋಟಗಳ ಮಧ್ಯೆ ಹೋಗೋದ ಬದಲಾಗಿ ಕೇವಲ 4 ಕಿಲೋಮೀಟ್ರಿಗೆ ಬೇರೆ ಜಾಗ ಇದೆ ಅಂತ ಇವರು ಸ್ಪಷ್ಟವಾಗಿ ತೋರಿಸಿ ಅಲ್ಲಿ ಮಾಡ್ಬೋದು ಅಂತ ಹೇಳಿ ಹಿಂದಿನ ಸಾಗರ AC-ನೂ ಅಭಿಪ್ರಾಯಪಟ್ಟಿದ್ದಾರೆ, ಹಿಂದಿನ ಜಿಲ್ಲಾಧಿಕಾರಿನೂ ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಗೆ ಚುನಾವಣೆ ಸಮಯದಲ್ಲಿ ಸಂಸದರಾದಂಥ ರಾಘವೇಂದ್ರ ಮತ್ತು ವಿಜಯೇಂದ್ರ ಎರಡೂ ಜನ ಇವರು ಊರಿನ ವೀರಭದ್ರ ದೇವಸ್ಥಾನದ ಬಂದು, ವೀರಭದ್ರ ದೇವರ ಆಣೆಗೂ ನಿಮ್ಮೂರಿಗೆ ರೈತರಿಗೇನು ತೊಂದರೆ ಆಗದಿದ್ದಂಗೆ ನೋಡ್ಕೊಳ್ತೀವಿ, ನಮಗೆ ಬೆಂಬಲಿಸಿ ಅಂತ ಹೇಳಿ ವೀರಭದ್ರ ದೇವ್ರ ಮೇಲೆ ಆಣೆ ಹಾಕಿ ಅವರು ಚುನಾವಣೆಯನ್ನು ಗೆದ್ದರು, ಶಾಸನಸಭೆ ಲೋಕಸಭೆ ಚುನಾವಣೆ. ಆದರೆ ಚುನಾವಣೆ ನಂತರ ಈ ಸಮಸ್ಯೆಯನ್ನು ಬಗೆಹರಿಸೋದನ್ನು ಮರ್ತಿದ್ದಾರೆ ಶಿಕಾರಿಪುರ ಕ್ಷೇತ್ರದ ಸಂಸದರು, ಶಾಸಕರು. ಯಡಿಯೂರಪ್ಪನವರ ಕುಟುಂಬವನ್ನು ಯಡಿಯೂರಪ್ಪವ್ರ ಕುಟುಂಬ ಶಿಕಾರಿಪುರ ಕ್ಷೇತ್ರದ ಋಣನ ಸಾಮಾನ್ಯವಾಗಿ ತೀರ್ಸೋಕ್ಕಾಗೋದಿಲ್ಲ. ಕ್ಷೇತ್ರದ ಜನರ ಸಮಸ್ಯೆ, ಅದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಒಂದು ಇಡೀ ದೇಶದಲ್ಲಿ ಒಂದು ಒಳ್ಳೆ ಇರ್ತಕ್ಕಂಥ ಊರಿನ ಜನರ ಸಮಸ್ಯೆ ಬಗೆಹರಿಸೋದಕ್ಕೆ ದೇವರಾಣೆ ಹಾಕಿ ಮೋಸ ಮಾಡ್ತಾರೆ ಅಂದರೆ ಇದು ರೈತರಿಗೆ ಯಡಿಯೂರಪ್ಪ ಕುಟುಂಬ ಬಗೆದಂಥ ದೊಡ್ಡ ದ್ರೋಹ ಮಾಡೋಕ್ಕೆ ಹೊರಟಿದೆ, ಅನ್ಯಾಯ ಮಾಡೋಕ್ಕೆ ಹೊರಟಿದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ಬೇಡಿಕೆ ಏನಂದರೆ, ಈ ಒಂದು ಏನು ಮಾರ್ಗ ಇದೆ, ಸುಮಾರು 10,000 ಅಡಿಕೆ ಗಿಡಗಳನ್ನು ಕಡಿತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಇವತ್ತು ಹೊರಟಿದ್ದಾರೆ. ನಮ್ಮ ರೈತರಿಗೆ ಅವರು ಸಂಪೂರ್ಣ ಜಮೀನಿನ ಮಾಲೀಕತ್ವ ಹೊಂದಿದ್ರೂ ಸಹ ಒಂದು ಸಭೆಯನ್ನು ಇದುವರೆಗೆ ಅಧಿಕಾರಿಗಳು ಕರೆದಿಲ್ಲ. ಅವನು ಜಿಲ್ಲಾಧಿಕಾರಿ ಇರ್ಬೋದು, KPTCLನವರು ರೈತರಿಗೆ ತಿಳುವಳಿಕೆ ಕೊಡದೆ ಒಂದೇ ಸರಿ ಮಿಷನ್ಗಳನ್ನು ತಂದು ಇವತ್ತು ರೈತರ ತೋಟವನ್ನು ನಾಶ ಮಾಡೋಕ್ಕೆ ಹೊರಟಿದ್ದಾರೆ. ಇವರು ತೋರಿಸಿದಂಥ ಬದಲಿ ಜಾಗದಲ್ಲಿ ಕೇವಲ 4 ಕಿಲೋಮೀಟ್ರ್ ಆದರೆ ಅಲ್ಲಿ ಯಾವುದೇ ತೋಟಗಳಿಲ್ಲ. ಅವರ ಆಸ್ತಿಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಬೊಮ್ಮಾಯಿ ಸರ್ಕಾರ ಇದ್ದಾಗ, BJP ಸರ್ಕಾರ ಇದ್ದಾಗ ಕ್ಯಾಬಿನೆಟ್ ಡಿಸಿಷನ್ ಆಗಿ ಅದು ಅಭಯಾರಣ್ಯನೇ ಸ್ಥಳಾಂತರ ಮಾಡಬೇಕು ಅವ್ರ ಕಾಲೇಜ್ ಉಳ್ಸೋಕ್ಕೆ ಅಂತ ಮಾಡಿದ್ರು. ಈಗ ಸಿದ್ದರಾಮಯ್ಯನವರಿಗೂ ಭಾರಿ ಪ್ರೀತಿ ಅವ್ರ ಮೇಲೆ. ಮೊನ್ನೆ ತುರ್ತು ಸಭೆ ಕರೆದು ವನ್ಯಜೀವಿ ಮಂಡಳಿದು ಅದನ್ನು ಮಾಡೋದಕ್ಕೆ ನಮ್ಮದು ಒಪ್ಪಿಗೆ ಇದೆ ಅಂತ ಹೇಳಿ ಅವರು ಭಾಳ ಪ್ರೀತಿಯಿಂದ, ಯಾಕಂದ್ರೆ ಋಣ ತೀರಿಸ್ಬೇಕಲ್ಲ, ಪರಸ್ಪರ
ಮೈತ್ರಿ ಮಾಡ್ಕೊಂಡಿರೋದು. ಅದಕ್ಕೋಸ್ಕರ ನಾವು ಸಂಸದರಿಗೆ ಮತ್ತು ಶಿಕಾರಿಪುರ ಶಾಸಕರಿಗೆ, ಜೊತೆಗೆ ಯಡಿಯೂರಪ್ಪನವರಿಗೆ, ಜೊತೆಗೆ ಮಧು ಬಂಗಾರಪ್ಪನವರಿಗೆ, ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಿದ್ದೀವಿ. ನೀವೇನು ಮಾತು ಕೊಟ್ಟಿದ್ದೀರಿ ಈಗ ಇದನ್ನು ಬಗೆಹರಿಸ್ತೀವಿ ಅಂತ. ಹಿಂದಿನ ಅಧಿಕಾರಿಗಳು ಸಹ ಇದನ್ನು ಒಪ್ಕೊಂಡು ನಾವು ಹೇಳ್ತಿರ್ತಕ್ಕಂಥ ಪ್ರಪೋಸಲನ್ನು ಒಪ್ಕೊಂಡಿದ್ರು. ಅದನ್ನು ಮಾಡಿ ಕೂಡಲೇ ಅದನ್ನು ಬದಲಾಯಿಸಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜನ ಅಭಿವೃದ್ಧಿ ವಿರೋಧಿಗಳಲ್ಲ. ಹಾನಿ ಆಗದೆ ಇವತ್ತು ಜನರಿಗೆ ಅವರಿಗೆ ಅವ್ರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ, ಅವ್ರಿಗೆ ಯೋಜನೆಗಳನ್ನು ಕೊಡಲಿಕ್ಕೆ ಅವಕಾಶ ಇದೆ. ಮಾಡದೇ ಇದ್ದರೆ ಈ ಸೂರಿನ ದಂಗೆ ಮಾದರಿಯಲ್ಲೇ ಮತ್ತೊಂದು ದಂಗೆ ಮಾಡ್ಬೇಕಾಗತ್ತೆ. ನಾವು ಖಂಡಿತ ಮಾಡ್ತೀವಿ. ಮೊನ್ನೆನೇ ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ರು, ಅವರು ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ರು ಜನ ಎಲ್ಲ. ನಾವಿನ್ನು ಸುಮ್ಮನೆ ಕೂರಲ್ಲ. ಕೈ ಮುಗಿದು ಮನವಿ ಕೊಟ್ಟರೆ ಇವ್ರು ಕೇಳೋ ಜನ ಅಲ್ಲ. ದೇವರ ಹೆಸರಲ್ಲೂ ಸುಳ್ಳು ಹೇಳ್ತಾರೆ, ಜನರ ಹೆಸರಲ್ಲೂ ಸುಳ್ಳು ಹೇಳ್ತಾರೆ, ಎಲ್ಲ ಹೆಸರಲ್ಲೂ ಹೇಳೋದ್ರಿಂದ ನಾವು ಈ ಹೋರಾಟವನ್ನು ತೀವ್ರವಾಗಿ ಮುಂದುವರಿಸ್ತೀವಿ. ಮಧು ಬಂಗಾರಪ್ಪನವರು ವಿದ್ಯುತ್ ಸಚಿವರ ಹತ್ರ ಮಾತಾಡಿ ಇದನ್ನು ಬಗೆಹರಿಸ್ತೀವಿ ಅಂದಿದ್ದಾರೆ. ಮುಂದಿನ ವಿಚಾರಗಳ